ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಲ್ಲಿವರೆಗೆ ಕೂಡ 10 ವರ್ಷದಾಗ ನರೇಂದ್ರ ಮೋದಿ ಆಗಲಿ ಬಿ ಜೆ ಪಿದವರಾಗಲಿ ಏನೇನು ಮಾತುಗಳು ಆಡ್ಯಾರ ಅವು ಒಂದು ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಕೊರೋನಾ ಸಂದರ್ಭದಲ್ಲಿ ರೈತ ವರ್ಗ ಕೂಲಿ ಕಾರ್ಮಿಕ ವರ್ಗ ಭಾಳ ಕಷ್ಟ ಪರಿಸ್ಥಿತಿ ಇದ್ದರೂ ಕೂಡ ಅವರು ನೆರವಿಗೆ ಬರಲಿಲ್ಲ. ಸಾಲ ಮನ್ನಾ ಮಾಡಲಿಲ್ಲ, ಕನಿಷ್ಠ ಬಡ್ಡಿ ಮನ್ನಾ ಮಾಡಲಿಲ್ಲ. ಈಗ 23-24ನೇ ಇಸವಿಯಲ್ಲಿ ಸಂಪೂರ್ಣವಾಗಿ 224 ತಾಲೂಕುಗಳು ಬರಗಾಲ ಘೋಷಣೆ ಆಗ್ಯಾವ. ಆದರೂ ಕೂಡ ರೈತರ ನೆರವಿಗೆ ಇವರು ಬರಲಿಲ್ಲ. ಮತ್ತು ಏನು ಇವರು ಸರ್ಕಾರ ಇರ್ತಕ್ಕಂಥ ಉದ್ದೇಶ ಏನು? ಕೇವಲ ಭಾಷಣ ಮಾಡೋ ಮುಖಾಂತರ ಈ ಜನರ ಹೊಟ್ಟೆ ಯಾರ್ದು ತುಂಬಲ್ಲ. ಇವತ್ತು ಯೋಜನೆ ರೂಪಿಸಿ ಇವತ್ತು ನಾವು ಹಣಕಾಸಿನ ವ್ಯವಸ್ಥೆ ಮಾಡುವ ಮುಖಾಂತರ ಇವತ್ತು ಮಾಡಬೇಕು. ಟ್ಯಾಕ್ಸ್ ಸಲಾಗ ನಾವು ಹೇಳಿದ್ದೀವಿ. ಅವ್ರು ಏನಂದರು, ಫೈನಾನ್ಸ್ ಕಮಿಷನ್ ಕೈದಾಗ ಅದ. ಮತ್ತು ಅದು ಯಾರು ಏನು ಯಾವ ದೇಶದ ಕೈದಾಗ ಅದ ಫೈನಾನ್ಸ್ ಕಮಿಷನ್ನು? ಸೆಂಟ್ರಲ್ ಗೌರ್ಮೆಂಟೇ ಅದಲ್ಲ ರೀ, ಸೆಂಟ್ರಲ್ ಗೌರ್ಮೆಂಟ್ ಕೈದಾಗ ಅದಲ್ಲ. ಈಗ ಬರಗಾಲ ವಿಷಯ ಬಂದಾಗ ಇಲ್ಲಿ ಅಮಿತ್ ಶಾ ಬಂದು ಏನು ಹೇಳಿದರು, ಇವರು ಅರ್ಜಿ ಹಾಕ್ಲಿಕ್ಕೆ ತಡ ಅದಂತ ಹೇಳ್ತಾರೆ. ಬಸವರಾಜ ಬೊಮ್ಮಾಯಿಯವರು ನೀವು ಸರಿಯಾಗಿ ಫಾರ್ಮ್ಯಾಟ್ದಾಗ ಕೊಟ್ಟಿಲ್ಲ ಅಂತಾರೆ. ಸುಪ್ರೀಂ ಕೋರ್ಟ್ದವ್ರು ಏನು ಹೇಳಿದರು, ನಮ್ಮ ಪರವಾಗಿ ನಿಂತರಲ್ಲಿ ಸುಪ್ರೀಂ ಕೋರ್ಟ್. ಮತ್ತು ಇದು ಸುಪ್ರೀಂ ಕೋರ್ಟ್ ಹೇಳಿದ್ಮ್ಯಾಕ ಮತ್ತು ಸುಪ್ರೀಂ ಕೋರ್ಟ್ ಹೇಳೋದು ತಪ್ಪ? ಮತ್ತು ಇವೆಲ್ಲ ಕೂಡ ಜನರಿಗೆ ಗೊತ್ತಾಗ್ತದೆ. ನಮಗೆ ಇರ್ತಕ್ಕಂಥದ್ದು ಒಂದು ಸೀಟ್. ಹೋದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೀಟ್ ಒಂದು ಸೀಟ್ ಬಂದಿತ್ತು. ಬಿ ಜೆ ಪಿಯವ್ರದ್ದು ಸುಮಾರು 26 ಸೀಟ್ಗಳು ಬಂದಿದ್ದವು. ಮತ್ತು ನೋಡೋಣ ಬಿ ಜೆ ಪಿದವ್ರಿಗೆ ಎಷ್ಟು ಕೊಡ್ತಾರೆ. ಮತ್ತು ಯಾಕೆ ಜೆ ಡಿ ಎಸ್ ಕೂಡ ಅಲಯನ್ಸ್ ಆದರು? ಅದೇ ಹೇಳಿವಲ್ಲ ಸರ್, ಅದೇ ಹೇಳಕ್ಕತ್ತೀವಲ್ಲ. ಆ ಜಾಹೀರಾತು ಜೊತೆ ಏನೇನು ಕೇಂದ್ರ ಸರ್ಕಾರ ವಾಗ್ದಾನ ಮಾಡಿತ್ತು ಜನರಿಗೆ, ಅವೆಲ್ಲ ಕೂಡ ಒಂದು ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಅದಕ್ಕಾಗಿ ಜನರಿಗೆ ಖಾಲಿ ಚಂಬುನೇ ತೋರಿಸ್ಯಾರ. ಇವರು ತುಂಬಿದಾದ ಇದ್ರ ಬಂಗಾರ ಅದಂತ ತೋರಿಸ್ಯಾರ, ಖಾಲಿ ಆದ. ಇವತ್ತು ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಆಗ್ಯದ. ಈಗಾಗಲೇ ಒಂದು ಸರ್ತಿ ಪಾಠ ಕಲಿಸ್ಯಾರ, ವಿಧಾನಸಭಾ ಚುನಾವಣೆಯಲ್ಲಿ ಪಾಠ ಕಲಿಸ್ಯಾರ. ಮತ್ತು ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಜನರವ್ರಿಗೆ ಪಾಠ ಕಲಿಸ್ತಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಲ್ಲಿವರೆಗೆ ಕೂಡ 10 ವರ್ಷದಾಗ ನರೇಂದ್ರ ಮೋದಿ ಆಗಲಿ ಬಿ ಜೆ ಪಿದವರಾಗಲಿ ಏನೇನು ಮಾತುಗಳು ಆಡ್ಯಾರ ಅವು ಒಂದು ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಕೊರೋನಾ ಸಂದರ್ಭದಲ್ಲಿ ರೈತ ವರ್ಗ ಕೂಲಿ ಕಾರ್ಮಿಕ ವರ್ಗ ಭಾಳ ಕಷ್ಟ ಪರಿಸ್ಥಿತಿ ಇದ್ದರೂ ಕೂಡ ಅವರು ನೆರವಿಗೆ ಬರಲಿಲ್ಲ. ಸಾಲ ಮನ್ನಾ ಮಾಡಲಿಲ್ಲ, ಕನಿಷ್ಠ ಬಡ್ಡಿ ಮನ್ನಾ ಮಾಡಲಿಲ್ಲ. ಈಗ 23-24ನೇ ಇಸವಿಯಲ್ಲಿ ಸಂಪೂರ್ಣವಾಗಿ 224 ತಾಲೂಕುಗಳು ಬರಗಾಲ ಘೋಷಣೆ ಆಗ್ಯಾವ. ಆದರೂ ಕೂಡ ರೈತರ ನೆರವಿಗೆ ಇವರು ಬರಲಿಲ್ಲ. ಮತ್ತು ಏನು ಇವರು ಸರ್ಕಾರ ಇರ್ತಕ್ಕಂಥ ಉದ್ದೇಶ ಏನು? ಕೇವಲ ಭಾಷಣ ಮಾಡೋ ಮುಖಾಂತರ ಈ ಜನರ ಹೊಟ್ಟೆ ಯಾರ್ದು ತುಂಬಲ್ಲ. ಇವತ್ತು ಯೋಜನೆ ರೂಪಿಸಿ ಇವತ್ತು ನಾವು ಹಣಕಾಸಿನ ವ್ಯವಸ್ಥೆ ಮಾಡುವ ಮುಖಾಂತರ ಇವತ್ತು ಮಾಡಬೇಕು. ಟ್ಯಾಕ್ಸ್ ಸಲಾಗ ನಾವು ಹೇಳಿದ್ದೀವಿ. ಅವ್ರು ಏನಂದರು, ಫೈನಾನ್ಸ್ ಕಮಿಷನ್ ಕೈದಾಗ ಅದ. ಮತ್ತು ಅದು ಯಾರು ಏನು ಯಾವ ದೇಶದ ಕೈದಾಗ ಅದ ಫೈನಾನ್ಸ್ ಕಮಿಷನ್ನು? ಸೆಂಟ್ರಲ್ ಗೌರ್ಮೆಂಟೇ ಅದಲ್ಲ ರೀ, ಸೆಂಟ್ರಲ್ ಗೌರ್ಮೆಂಟ್ ಕೈದಾಗ ಅದಲ್ಲ. ಈಗ ಬರಗಾಲ ವಿಷಯ ಬಂದಾಗ ಇಲ್ಲಿ ಅಮಿತ್ ಶಾ ಬಂದು ಏನು ಹೇಳಿದರು, ಇವರು ಅರ್ಜಿ ಹಾಕ್ಲಿಕ್ಕೆ ತಡ ಅದಂತ ಹೇಳ್ತಾರೆ. ಬಸವರಾಜ ಬೊಮ್ಮಾಯಿಯವರು ನೀವು ಸರಿಯಾಗಿ ಫಾರ್ಮ್ಯಾಟ್ದಾಗ ಕೊಟ್ಟಿಲ್ಲ ಅಂತಾರೆ. ಸುಪ್ರೀಂ ಕೋರ್ಟ್ದವ್ರು ಏನು ಹೇಳಿದರು, ನಮ್ಮ ಪರವಾಗಿ ನಿಂತರಲ್ಲಿ ಸುಪ್ರೀಂ ಕೋರ್ಟ್. ಮತ್ತು ಇದು ಸುಪ್ರೀಂ ಕೋರ್ಟ್ ಹೇಳಿದ್ಮ್ಯಾಕ ಮತ್ತು ಸುಪ್ರೀಂ ಕೋರ್ಟ್ ಹೇಳೋದು ತಪ್ಪ? ಮತ್ತು ಇವೆಲ್ಲ ಕೂಡ ಜನರಿಗೆ ಗೊತ್ತಾಗ್ತದೆ. ನಮಗೆ ಇರ್ತಕ್ಕಂಥದ್ದು ಒಂದು ಸೀಟ್. ಹೋದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೀಟ್ ಒಂದು ಸೀಟ್ ಬಂದಿತ್ತು. ಬಿ ಜೆ ಪಿಯವ್ರದ್ದು ಸುಮಾರು 26 ಸೀಟ್ಗಳು ಬಂದಿದ್ದವು. ಮತ್ತು ನೋಡೋಣ ಬಿ ಜೆ ಪಿದವ್ರಿಗೆ ಎಷ್ಟು ಕೊಡ್ತಾರೆ. ಮತ್ತು ಯಾಕೆ ಜೆ ಡಿ ಎಸ್ ಕೂಡ ಅಲಯನ್ಸ್ ಆದರು? ಅದೇ ಹೇಳಿವಲ್ಲ ಸರ್, ಅದೇ ಹೇಳಕ್ಕತ್ತೀವಲ್ಲ. ಆ ಜಾಹೀರಾತು ಜೊತೆ ಏನೇನು ಕೇಂದ್ರ ಸರ್ಕಾರ ವಾಗ್ದಾನ ಮಾಡಿತ್ತು ಜನರಿಗೆ, ಅವೆಲ್ಲ ಕೂಡ ಒಂದು ಕೂಡ ಇಂಪ್ಲಿಮೆಂಟ್ ಆಗಿಲ್ಲ.
ಅದಕ್ಕಾಗಿ ಜನರಿಗೆ ಖಾಲಿ ಚೆಂಬುನೇ ತೋರಿಸ್ಯಾರ, ಇವರು ತುಂಬಿದಾದ ಇದ್ರಾಗ ಬಂಗಾರ ಅದಂತ ತೋರಿಸ್ಯಾರ, ಖಾಲಿ ಆದ. ಇವತ್ತು ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಆಗ್ಯದ. ಈಗಾಗಲೇ ಒಂದು ಸರ್ತಿ ಪಾಠ ಕಲಿಸ್ಯಾರ, ವಿಧಾನಸಭಾ ಚುನಾವಣೆಯಲ್ಲಿ ಪಾಠ ಕಲಿಸ್ಯಾರ, ಮತ್ತು ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಜನರವ್ರಿಗೆ ಪಾಠ ಕಲಿಸ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.